ಜೋರಾಗ್ತಾ ಇದೆ ಸಂಪುಟ ವಿಸ್ತರಣೆಯ ಕಸರತ್ತು. ಸುರ್ಜೇವಾಲಾ ಅವರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸಿದ್ದಾರೆ. ಇವತ್ತು ಈ ಒಂದು ವಿಚಾರ ಹೇಗಾದ್ರೂ ಮಾಡಿ ನಾವು ಫುಲ್ಫಿಲ್ ಮಾಡ್ಕೊಳ್ಬೇಕು, ಸಚಿವ ಸಂಪುಟ ವಿಸ್ತರಣೆ ಮಾಡಲೇಬೇಕು. 20 ಶಾಸಕರು ಏನು ಕ್ಯೂನಲ್ಲಿ ನಿಂತಿದ್ದಾರೋ ಅವರೆಲ್ಲರನ್ನೂ ಕೂಡ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇದೀಗ ಒಂದಷ್ಟು ತಯಾರಿಗಳನ್ನ ಅಥವಾ ಕಸರತ್ತುಗಳನ್ನ ಇದೀಗ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರ ಜೊತೆ ಮೀಟಿಂಗ್ ನಡೀತಾ ಇದೆ. ಸೊ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದರ ಕುರಿತು ಸುದೀರ್ಘವಾಗಿ ಚರ್ಚೆಗಳಾಗ್ತಾ ಇದೆ. ಸುರ್ಜೇವಾಲಾ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ದೆಹಲಿಯ ತಾಲ್ಕಟೋರಾ ರಸ್ತೆಯಲ್ಲಿ ಇರುವಂತಹ ನಿವಾಸ, ಅವರ ನಿವಾಸದಲ್ಲಿ ಇದೀಗ ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಸೊ ನೋಡಿ, ಕಳೆದ 1 ತಿಂಗಳಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ 14 ಸಚಿವರನ್ನ ಆಯ್ಕೆ ಮಾಡಿದ್ದನ್ನ ಹೊರತುಪಡಿಸಿ ಇನ್ಯಾವ ನಾಯಕರನ್ನು ಕೂಡ ಆಯ್ಕೆ ಮಾಡಿಲ್ಲ. ಇರೋದು 34 ಸ್ಥಾನ, ಅದರಲ್ಲಿ ಇನ್ನೂ ಕೂಡ 20 ಸ್ಥಾನಗಳು ಬಾಕಿ ಉಳಿದುಕೊಂಡಿದೆ. ಆ 20 ಸ್ಥಾನಗಳಿಗಾಗಿ ಆಯ್ಕೆ ಆಗಬೇಕಾಗಿದೆ. ಇವತ್ತು ನಾಳೆ ನಾಳಿದ್ದು ಅಂತ ಹೇಳಿ ದಿನಾಂಕಗಳನ್ನ ಮುಂದೂಡಿಕೆ ಮಾಡುವಂತಹ ಕೆಲಸಗಳಂತೂ ಆಗ್ತಾನೆ ಇದೆ. ಒಂದ್ ಕಡೆ ಹೇಗಾದ್ರೂ ಮಾಡಿ ಇದನ್ನ ಫುಲ್ಫಿಲ್ ಆಗಬೇಕು, ಸಂಪುಟ ವಿಸ್ತರಣೆ ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ನಾನಾ ಕಸರತ್ತುಗಳನ್ನ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಈಗ ವಿದೇಶ ಪ್ರವಾಸದಲ್ಲಿದ್ರು, ಅವರ ಆಗಮನವೂ ಕೂಡ ಆಗಿದೆ. ಸೊ ಇರೋದು 20 ಸ್ಥಾನ, ಬಟ್ ಆದ್ರೆ ಲಾಭಿ ನಡೆಸ್ತಾ ಇರೋದು 50ಕ್ಕೂ ಹೆಚ್ಚು ಶಾಸಕರು. ಸೊ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದು ಸದ್ಯಕ್ಕೆ ಹೈಕಮಾಂಡ್ ಮುಂದೆ ಇರುವಂತಹ ಟಾಸ್ಕ್. ಹೈಕಮಾಂಡ್ ಅಂಗಳದಲ್ಲಿ ಚೆಂಡು ಬಿದ್ದಿದೆ. ಆ ಚೆಂಡನ್ನ ಯಾರಿಗೆ ಎಸಿತಾರೆ, ಸೊ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಹೈವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಚರ್ಚೆ ಸಂದರ್ಭದಲ್ಲಿ ಹಲವು ವಿಷಯಗಳ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ನೂತನ ಸಚಿವ ಸಂಪುಟ ಆಯ್ಕೆ ಕಸರತ್ತು ಒಂದು ಭಾಗವಾದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಇವರ ಬದಲಾವಣೆ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಚಿವರಾಗುವ ಪಟ್ಟಿಯಲ್ಲಿ ಇದ್ದಾರೆ ಕೆಲ ಕಾರ್ಯಾಧ್ಯಕ್ಷರು. ಒಂದು ವೇಳೆ ಹಾಲಿ ಕಾರ್ಯಾಧ್ಯಕ್ಷರು ಸಚಿವರಾದ್ರೆ ಅವರ ಸ್ಥಾನಕ್ಕೆ ಹಿರಿಯರ ನೇಮಕ ಮಾಡೋದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯಾಗತ್ತೆ. ಸೊ ಮಹಿಳಾ ಕಾರ್ಯಾಧ್ಯಕ್ಷರ ನೇಮಕದ ಬಗ್ಗೆಯೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಸ್ಥಾನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳು ಇಲ್ಲಿ ಆಗ್ತಾ ಇದೆ. ನೋಡಿ, ಯಾವ ರೀತಿಯಾಗಿ ಅಳೆದು ತೂಗಿ ಇಲ್ಲಿ ವಿಸ್ತರಣೆಯನ್ನ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಒಂದು ಕಡೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ, 55 ವರ್ಷ ಮೇಲ್ಪಟ್ಟ ನಾಯಕರಿಗೆ ಯಾರಿಗೂ ಕೂಡ ಅವಕಾಶವನ್ನ ಕೊಡಬೇಡಿ ಅಂತ ಹೇಳಿ ಮೆಸೇಜ್ ಪಾಸ್ ಆಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಕಿರಿಯ ನಾಯಕರನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಸ್ಪಷ್ಟ ಸಂದೇಶ ಈಗಾಗಲೇ ಹೈಕಮಾಂಡ್ ಇಂದ ರವಾನೆಯಾಗಿದೆ. ಇರುವಂತಹ ನಾಯಕರನ್ನ ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸಿ ಹಿರಿಯ ನಾಯಕರಿಗೆ ಇಲ್ಲಿ ಕೋಕ್ ಕೊಡೋದು ಕೂಡ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಅದೇ ರೀತಿಯಾಗಿ ಈ ಗ್ಯಾರಂಟಿ ಯೋಜನೆಗಳು ಏನಿದೆಯಲ್ಲ, ಈ ಗ್ಯಾರಂಟಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಮ್ಮ ಕೆಲಸಗಳನ್ನ ಮಾಡಿದ್ದಾರೆ, ಸೊ ವರ್ಕಿಂಗ್ ಲೋಡ್ ಹೇಗಿತ್ತು, ಯಾವ ರೀತಿಯಾಗಿ ಅದನ್ನ ನಿಭಾಯಿಸಿದ್ದಾರೆ, ಜನರಿಗೆ ಮುಟ್ಟಿಸುವಂತಹ ಕೆಲಸಗಳು ಯಾವ ರೀತಿಯಾಗಿ ಆಗಿದೆ, ಆಯಾ ಭಾಗದ ನಾಯಕರು ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ದಾರೆ, ಸೊ ವರ್ಕ್ ಲೋಡ್ ಹೇಗೆ ಅವರ ಬಳಿ ಇತ್ತು, ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ರಾಹುಲ್ ಗಾಂಧಿ ಅವರು ಅವರ ಕೆಲಸವನ್ನ ಆಧರಿಸಿ ಅವರಿಗೆ ಸ್ಥಾನಮಾನವನ್ನ ನೀಡಬೇಕಾ ಬೇಡವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಕಿರಿಯ ನಾಯಕರಿಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಎಲ್ಲವನ್ನೂ ಕೂಡ ಅಳೆದು ತೂಗಿ ಅವರಿಗೆ ಸ್ಥಾನಮಾನವನ್ನ ನೀಡಬೇಕು ಅನ್ನುವಂತಹ ವಿಚಾರಗಳು ಇಲ್ಲಿ ಚರ್ಚೆಗಳಾಗಿದೆ. ಸದ್ಯಕ್ಕೆ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರನ್ನ. ಕಳೆದ 11 ಗಂಟೆಯಿಂದಲೂ ಕೂಡ ಸಭೆ ನಡೀತಾ ಇದೆ. ಸಭೆ ಅಂತಿಮ ನಿರ್ಧಾರ ಇವತ್ತೇ ಆಗತ್ತಾ, ಅಂತಿಮವಾಗಿ ಪಟ್ಟಿ ರಿಲೀಸ್ ಆಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆಯಾ ಅನ್ನೋದು ಸದ್ಯಕ್ಕೆ ಕುತೂಹಲಕಾರಿಯಾಗಿದೆ. ಸೊ ಸುರ್ಜೇವಾಲಾ ಅವರನ್ನ ಭೇಟಿಯಾದ ನಂತರ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಆಗಬೇಕಾಗಿದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಈಗ ಸಿದ್ಧಪಡಿಸಿರುವಂತಹ ಲಿಸ್ಟ್ ಅವರಿಗೆ ತಲುಪಿಸಿ ಅದರಲ್ಲಿ ಒಂದಷ್ಟು ಫಿಲ್ಟರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಮತ್ತೆ ಈ ಎಲ್ಲ ಹೊಸ
ನಾಯಕರನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು, ಅವರು ಯಾವ ರೀತಿಯಾಗಿ ಕೆಲಸ ಮಾಡಿದ್ರು, ಪಕ್ಷದಲ್ಲಿ ಯಾವ ರೀತಿಯಾಗಿ ನಿಷ್ಠಾವಂತರಾಗಿ ಅವರು ಗುರುತಿಸ್ಕೊಂಡಿದ್ದಾರೆ, ತಳಮಟ್ಟದಿಂದ ಯಾವ ರೀತಿಯಾಗಿ ಪಕ್ಷವನ್ನ ಮೇಲ್ಗಡೆ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನಗಳು ಯಾವ ರೀತಿಯಾಗಿ ಮಾಡಿದ್ದಾರೆ. ಹಿರಿಯ ನಾಯಕರು ಅಂದ ಮಾತ್ರಕ್ಕೆ ಅವರಿಗೆ ಅವಕಾಶವನ್ನ ಕಲ್ಪಿಸ್ಕೊಡೋದು ಇಲ್ಲಿ ಮೊದಲ ಆದ್ಯತೆ ಅಲ್ಲ ಅಂತ ಕೂಡ ಕೇಳಿ ಬರ್ತಾ ಇದೆ. ಸೊ ಸಾಕಷ್ಟು ಹಿರಿಯ ನಾಯಕರು ಲಿಸ್ಟ್ ನಲ್ಲಿ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆ DK ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆ ಈ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲೂ ಕೂಡ ಒಂದು ವರ್ಗ ಲಾಭಿಯನ್ನ ಕೂಡ ನಡೆಸ್ತಾ ಇದೆ. ಸೊ ಅಳೆದು ತೂಗಿ ಇದೀಗ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದೆ. ಲಿಸ್ಟ್ ಬಹುದೊಡ್ಡದಾಗಿದೆ, ಬಟ್ ಲಿಸ್ಟ್ನ ಫಿಲ್ಟರ್ ಮಾಡುವಂತಹ ಕೆಲಸಗಳು ಸದ್ಯಕ್ಕೆ ಈಗ ಆಗ್ತಾ ಇದೆ. ಸೊ 2-3 ದಿನಗಳಲ್ಲಿ ಅಂತಿಮ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಅದರಲ್ಲೂ ಕೂಡ ನೋಡಿ, ಮೊದಲ ಬಾರಿಯೇ ಮಹಿಳೆಯರಿಗೆ ಆದ್ಯತೆಯನ್ನ ನೀಡಬೇಕಾಗಿತ್ತು ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಯಾವ ಮಹಿಳೆಯರನ್ನು ಕೂಡ ಇಲ್ಲಿಯವರೆಗೂ ಕೂಡ ಸೇರ್ಪಡೆ ಮಾಡಿಕೊಳ್ಳುವಂತಹ ಕೆಲಸಗಳಾಗಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಈ ಬಾರಿ ನೂತನ ಸಂಪುಟ ವಿಸ್ತರಣೆ ಆಗತ್ತಲ್ಲ, ಈ ಬಾರಿ ಆದ್ರೂ ಮಹಿಳೆಯರಿಗೆ ಆದ್ಯತೆಯನ್ನ ನೀಡ್ತಾರಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿಯೂ ಕೂಡ ಹೇಳ್ಕೊಳ್ತಾ ಬರ್ತಾ ಬಂದಿದ್ದಾರೆ ಕಾಂಗ್ರೆಸ್ನ ನಾಯಕರು, ನಾವು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತೇವೆ ಅಂತ ಹೇಳಿ. ಬಟ್ ಆದ್ರೆ ಎಲ್ಲಿದೆ ಮಹಿಳೆಯರಿಗೆ ಆದ್ಯತೆ, ಎಲ್ಲಿ ಕೊಟ್ಟಿದ್ದಾರೆ ಸಚಿವ ಸ್ಥಾನವನ್ನ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಸೊ ಹಾಗಾಗಿ ಮಹಿಳೆಯರು ಕೂಡ ರೇಸ್ನಲ್ಲಿ ಇದ್ದಾರೆ. ಕಾದ್ ನೋಡ್ಬೇಕು ಯಾರಿಗೆ ಒಲಿದು ಬರುತ್ತೆ ಸಚಿವ ಸ್ಥಾನ ಅಂತ ಹೇಳಿ.